ಇಲ್ಲಿ ನೋಡಿ ಇದು ತುಂಡಾಗಿದೆ. ಕುಂಬಳ ಬಳ್ಳಿ ಒಂಥರ ಚಾಕಲ್ಲಿ ಕಟ್ ಮಾಡಿದ ಹಾಗೇನೇ ಇದೆ. ಇದು ಈ ತೊಂಡೆಕಾಯಿ ಬಳ್ಳಿಯನ್ನು ಅಷ್ಟೇ, ಅದು ಯಾವ ಮಾಯದಲ್ಲಿ ಬಂದು ಕಟ್ ಮಾಡುತ್ತಾ ಎಲ್ಲ ಒಣಗೋಗಿದೆ. ನಮಸ್ತೆ ಎಲ್ಲರಿಗೂ. ನೋಡಿ, ತೊಂಡೆಕಾಯಿ ಹಸಿರಾಗಿತ್ತು, ಎಷ್ಟೊಂದು ತೊಂಡೆಕಾಯಿ ಬಿಟ್ಟಿತ್ತು ಅಂತೆಲ್ಲ ಒಂದು ಕಳೆದ ಬಾರಿ ವಿಡಿಯೋ ಹಾಕಿದ್ದೆ. ಈಗ ನೋಡಿ ಎಲ್ಲ ಒಣಗಿ ಸತ್ತೋಗಿದೆ. ಈ ನಾನು ಅಂದ್ಕೊಂಡಿದ್ದು ಇದು ಹೇಗಪ್ಪ ತುಂಡಾಯಿತು ಅಂತ ಅಂದ್ಕೊಂಡು, ಆಮೇಲೆ ಗೊತ್ತಾಯಿತು ನನಗೆ. ನೋಡ್ತಾ ಇದ್ದ ಹಾಗೇನೆ ಗಿಡ ಒಣಗ್ತಾ ಇರ್ತದೆ. ನಾವು ಆಮೇಲೆ ನೋಡಿದರೆ, ಬುಡ ನೋಡಿದರೆ ಗೊತ್ತಾಗೋದು ಅದು ಬಳ್ಳಿ ಈ ಥರ ತುಂಡಾಗಿರುತ್ತೆ ಅಂತ ಅಂದ್ಕೊಂಡು. ನೋಡಿ ಇದೆಲ್ಲ ತುಂಡು ಮಾಡಿ ಬಿಟ್ಟಿದೆ ನೋಡಿ. ಇಲ್ಲಿ ಇದು ಗೊತ್ತೇ ಆಗೋದಿಲ್ಲ, ಮತ್ತೆ ನೋಡಿದಾಗಲೇ ಗೊತ್ತಾಗೋದು. ಗಿಡ ಎಲ್ಲ ಬಾಡಿ ಒಣಗಿದ ನಂತರ ನಮಗೆ ಗೊತ್ತಾಗೋದು. ಹಗಲೆಲ್ಲ ಚೆನ್ನಾಗೇ ಇದ್ದ ಗಿಡ ಇದ್ದಕ್ಕಿದ್ದಾಗೇ ಮಾರನೇ ದಿನ ನೋಡಿದಾಗೆಲ್ಲ ಬಾಡ್ತಾ ಇದೆ ಅಂತಂದಾಗ ನಾವು ಗಿಡದ ಬುಡವನ್ನು ಚೆಕ್ ಮಾಡಬೇಕು. ನೋಡಿ, ನಾನು ಅಷ್ಟೇ ಹಗಲೆಲ್ಲ ಏನು ಕಾಣಿಸೋದೇ ಇಲ್ಲ. ರಾತ್ರಿ ಟಾರ್ಚ್ ಹಾಕಿ ನೋಡಿದರೆ ನೋಡಿ, ಈ ಬಸವನ ಹುಳಗಳು ಇದು ತುಂಬ ಅಪಾಯಕಾರಿಯಂತೆ. ತುಂಬ ಇದನ್ನ ಬಗ್ಗೆ ನಾನು ವಿಡಿಯೋದಲ್ಲೆಲ್ಲ ನೋಡಿದ್ದೆ. ಬರೀ ಕೈಯಲ್ಲಿ ಮುಟ್ಟಬಾರ್ದು ಇದೆ ಆಯಿತಾ. ಹುಳಗಳನ್ನು ಈ ನವಿಲುಗಳು ಮತ್ತು ಕೆಂಬೂತ ಎಲ್ಲ ತಿಂದು ಉಳಿದಿರುವಂತಹ ಅದರ ಚಿಪ್ಪು ಮಾತ್ರ, ಅಂದರೆ ಶೆಲ್. ಸೊ ಇದು ಈ ಹುಳಗಳೇ ಮಾಡುವಂತಹ ಕಿತಾಪತಿ. ನಾನು ಕೆಲವಾರು ವಿಡಿಯೋದಲ್ಲಿ ನೋಡಿದ್ದೆ, ಹಾಗೆಯೇ ನಾನು ಪ್ರಯೋಗ ಮಾಡಿದ್ದೆ. ನೋಡಿ, ಇದನ್ನು ತುಂಡು ಮಾಡಿದೆ. ನಾನು ಪ್ರಯೋಗ ಮಾಡಿದ್ದೆ. ಏನು ಗೊತ್ತಾ, ಈ ಗಿಡದ ಸುತ್ತ ಎಲ್ಲ ಸ್ವಲ್ಪ ಉಪ್ಪು ಚೆಲ್ಲಿದರೆ ಬರೋದಿಲ್ಲ, ಮಾಡ್ಬೋದು. ಮತ್ತು ಸುಮಾರು ಥರದ್ದು ಎಲ್ಲ ರೆಮಿಡಿ ಹೇಳ್ತಾರೆ. ನಾನು ಉಪ್ಪು ಹಾಕಿ ಅದು ಬಂದಿಲ್ಲ. ಸುಮಾರು ಟೈಮ್ ಆಯಿತು. ಇದು ಮಾತ್ರ ಮೊನ್ನೆ ನಾನು ಮಳೆ ಎಲ್ಲ ಬಂತಲ್ವಾ, ಮಳೆ ಬಂದ ಮೇಲೆ ಏನಾಯಿತು, ಆ ಉಪ್ಪಿನಂಶ ಎಲ್ಲ ಹೋಗಿರುತ್ತೆ ಮೋಸ್ಟ್ಲಿ. ಆವಾಗ ಆ ಥರ ಮಾಡಿರಬೇಕು. ಸುಮ್ಮನೆ ಇದೊಂದು ಅದ್ರ ಶೆಲ್ ಇತ್ತಲ್ವಾ, ದಪ್ಪ ಇತ್ತು. ಮತ್ತು ಜೀವಂತ ಹುಳವನ್ನು ಕೈಯಲ್ಲಿ ಮುಟ್ಟಲೇಬಾರ್ದಂತೆ, ಬರೀ ಕೈಯಲ್ಲಿ ಗ್ಲೌಸ್ ಹಾಕ್ಕೊಂಡು ಮುಟ್ಟಬೇಕಂತೆ. ನಾನಂದರೆ ಇದು ನೀರಲ್ಲೆಲ್ಲ ಹಾಕಿಟ್ಟಿದ್ದೆಲ್ಲ, ಮಕ್ಕಳ ಕೈಲೆಲ್ಲ ಮುಟ್ಟಕ್ಕೆ ಬಿಡಬೇಡಿ. ನೋಡಿ, ಈ ಶಂಕು ಹುಳದಲ್ಲೂ ಒಂದು ವಾಸ್ ಮಾಡಿದ್ದಾಯಿತು. ಥರ ಸರಿಗೆ ಸುತ್ತಿ ನೋಡೋಣ ಹೇಗೆ ಬರ್ತದಂತ. ಚೆನ್ನಾಗಿ ಬಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಒಬ್ಬರು ಕಾಮೆಂಟಲ್ಲಿ ಕೇಳಿದರೆ ನಿಮ್ಮ ಕಪ್ಪು ಬೆಕ್ಕನ್ನು ತೋರಿಸಿ ಅಂತ. ಇದು ಕೈಗೆ ಹಿಡಿಯೋದಕ್ಕೆ ಸಿಗೋದಿಲ್ಲ, ಅದಕ್ಕೆ ಭಯನ ಏನೋ ಗೊತ್ತಿಲ್ಲ. ಬೇರೆ 2 ಬೆಕ್ಕುಗಳು ನಮಗೆ ಕೈಗೆ ಸಿಗ್ತದೆ, ಇದು ಮಾತ್ರ ಕೈಗೆ ಸಿಗೋದಿಲ್ಲ. ನೋಡಿ, ಇವನೇ ನಮ್ಮನೆ ಕರಿಬೆಕ್ಕು. ನಮಗೆ ಈ ಬೆಕ್ಕುಗಳಿಂದ ತುಂಬ ಹೆಲ್ಪ್ ಆಗಿದೆ. ಇದು ಹಳ್ಳಿ ನೋಡಿ, ಇಲ್ಲಿ ಇಲಿಗಳು ಜಾಸ್ತಿ ಇರ್ತದೆ. ಹಾಗೆಯೇ ನಮ್ಮ ವಾಹನಗಳ ವಯರನ್ನೆಲ್ಲ ಅದು ಕಟ್ ಮಾಡಿ ಹಾಳು ಮಾಡ್ತದೆ. ಈ ಬೆಕ್ಕುಗಳು ಮಾತ್ರ ಒಂದು ಇಲಿಯನ್ನು ಬಿಡೋದಿಲ್ಲ. ಮತ್ತು ಹಾಗೆಯೇ ನೋಡಿ, ನಾವೀಗ ಒಂದು ಗಿಡ ನೆಟ್ಟು ಅದು ಅಷ್ಟು ದೊಡ್ಡದಾಗಿ ಬರೋದಕ್ಕೆ ಎಷ್ಟು ಟೈಮ್ ಹಿಡಿತದೆ. ಒಂದು ಹಣ್ಣು ಬಿಡುವಾಗಲಿ, ಒಂದು ಹೂ ಬಿಡುವಾಗಲಿ ಅದನ್ನು ನೋಡುವಾಗ ಖುಷಿ ಆಗುತ್ತೆ. ಅಂಥದ್ರಲ್ಲಿ ಅದನ್ನೆಲ್ಲ ಒಂದು ರಾತ್ರಿ ಇದ್ದಕ್ಕಿದ್ದಾಗೆ ಕಟ್ ಮಾಡಿ ಹಾಳು ಮಾಡ್ತದೆ ಈ ಬಸವನ ಹುಳು. ದೊಡ್ಡ ಗಿಡವನ್ನು ಏನು ಮಾಡೋದಿಲ್ಲ, ಈ ಸಣ್ಣ ಸಣ್ಣ ಬಳ್ಳಿ ಥರ ಇರ್ತದಲ್ಲ ಅಂಥದನ್ನೇ ಕಟ್ ಮಾಡಿ ಹಾಳು ಮಾಡೋದು. ಹಾಗಾಗಿ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಅದು ಮತ್ತೆ ಪುನಃ ಬರೋದಕ್ಕೆ ಎಷ್ಟು ಟೈಮ್ ಹಿಡಿತದೆ. ಈ ಹಳ್ಳಿಯ ವಾತಾವರಣನೇ ಹಾಗೆ ಪೀಸ್ಫುಲ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ವಾಹನಗಳ ಗೌಜಿ ಇರೋದಿಲ್ಲ, ಹಾರ್ನ್ ಸೌಂಡ್ ಇರೋದಿಲ್ಲ, ಪೀಸ್ ಆಫ್ ಮೈಂಡ್ ಇರ್ತದೆ. ಅದಕ್ಕೇನು ಸಿಟಿಲಿರೋರಿಗೆ ಹಳ್ಳಿ ಅಷ್ಟು ಹಿಡಿಸೋದಿಲ್ಲ, ಹಳ್ಳಿಲಿದ್ದವರಿಗೆ ಸಿಟಿ ಜೀವನ ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ಇಲ್ಲಿ ಸ್ವಲ್ಪ ಜಾಗ ಇದ್ರೂ ನಮಗೆ ಬೇಕಾದ್ದು ನಾವು ತರಕಾರಿಯ ಹಣ್ಣು ಏನಾದರೂ ಬೆಳೆಯಬಹುದು. ನಾವು ಕಸ ಗುಡಿಸುವ ಹಿಡಿಸುಡಿ ಅನ್ನೋದ್ರೂ ಅಷ್ಟೇ, ಅಂಗಡಿಲೆಲ್ಲ ಇದಕ್ಕೆ ತುಂಬ ರೇಟ್ ಇರ್ತದೆ. ಈಗ ಒಂದು ತೆಂಗಿನ ಮಡಲು ಅದೇ ಗರಿ, ಅದರಲ್ಲಿ 1-2 ಗರಿ ಬಿದ್ದರೆ ನಮಗೆ ಒಂದು ಕೊರಕೆ ಆಗ್ತದೆ ನಮಗೆ. ಊರಲ್ಲೆಲ್ಲ ಮೊದಲು ನಮ್ಮ ಅಜ್ಜಿ ಎಲ್ಲ ಹೀಗೇನೆ, ಮಳೆಗಾಲ ಇನ್ನೇನು ಶುರುವಾಗುತ್ತೆ ಅನ್ನುವಾಗ ತೋಟದಲ್ಲಿ ಬಿದ್ದಿರುವಂತಹ ತೆಂಗಿನ ಗರಿ ಆಗಿರ್ಬೋದು, ಅಡಿಕೆ ಗರಿ ಆಗಿರ್ಬೋದು, ಅದನ್ನೆಲ್ಲ ತಗೊಂಬಂದು ಅದರಿಂದ ಕಡ್ಡಿಯನ್ನೆಲ್ಲ ಈ ಥರ ಸಪ್ರೇಟ್ ಮಾಡಿ ಉಳಿದಿರುವ ಗರಿಯನ್ನೆಲ್ಲ ಕಟ್ಟಿ
ಇಡ್ತಾಯಿದ್ರು. ಯಾಕಂದರೆ ಬೆಂಕಿ ಮಾಡಬೇಕಲ್ವ, ಮಳೆಗಾಲದಲ್ಲಿ ಸೌದೆ ಚಂಡಿಯಾಗಿರ್ತದೆ, ಬೆಂಕಿ ಮಾಡೋದು ಕಷ್ಟ. ಹಾಗಾಗಿ ಅವರಿಗೆಲ್ಲ ಬೇಜಾರೇ ಆಗ್ತಿರಲಿಲ್ಲ, ಎಷ್ಟೊತ್ತು ಬೇಕಾದರೆ ಇದು ಕೂತ್ಕೊಂಡು ಮಾಡ್ತಾಯಿದ್ರು. ಇದು ಇವತ್ತಿನ ಒಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಅದನ್ನು ಕಾಮೆಂಟಲ್ಲಿ ಹಾಕಿ. ಆಮೇಲೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಥ್ಯಾಂಕ್ ಯು.